ಸೊ ಎಲ್ಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವಾರದ ಮೊದಲನೇ ದಿನ ಗುರು. ಏನೆಲ್ಲೋ ನಕ್ಕನ್ನು ವಾರದ ಮೊದಲನೇ ದಿನ ಇವತ್ತು ಮಂಡೇ ಬೆಳಗ್ಗೆ ಎದ್ದಿದೆ, ಹೊಟ್ಟಿದ್ದೀವಿ ಜಿಮ್ಗೆ ಆಲ್ರೆಡಿ. ಇವತ್ತೇನಲ್ಲಿ ವರ್ಕೌಟು, ಇವತ್ತು ಬ್ಯಾಕ್ ವರ್ಕೌಟ್ ಮುಗಿಸ್ಕೊಂಡು ತಿರ್ಗಾ ಬಂದು ಅಸೆಂಬ್ಲಿಗೆ ಹೋಗಬೇಕು. 9 ಗಂಟೆಗೆ ಅಸೆಂಬ್ಲಿ ಇದೆ. ಆಲ್ರೆಡಿ ನಮ್ಮ ಗ್ರೂಪಲ್ಲೆಲ್ಲ ಟೀಚರ್ಸ್ ಎಲ್ಲ ಮೆಸೇಜ್ ಹಾಕಿದ್ದಾರೆ. ಏನಂತ ಗೊತ್ತಾ, 9 ಗಂಟೆಗೆ ಎಲ್ಲ ಕಾಲೇಜ್ಗೆ ಬಂದಿಲ್ಲ ಅಂದರೆ ಹಾಗೆ ಮನೆಗೆ ಹೋಗ್ಬಿಡ್ರಿ ಅಂತ ಹೇಳಿ. ಇವತ್ತೇನಾದರೂ ಮಾಡಿ ಬೇಗ ಹೋಗಲೇಬೇಕು. ಬನ್ನಿ, ಜಿಮ್ ಹತ್ರ ಸಿಗ್ತೀನಿ, ಮೀಟ್ ಆಗೋಣ. ಜಿಮ್ಮಿಂದ ಬಂದಿದ್ದೆ ಲೇಟ್ ಅಂತ ಹೇಳಿ ಬ್ಯಾಗ್ ಪೋಸ್ ಮಾಡಿಕೊಂಡು ಹೋಗಿ ಪಟ್ಟಂತ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಕಾಲೇಜ್ಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ರಿ ಆಲ್ರೆಡಿ ಕಾಲೇಜ್ಗೆ. ಬ್ಯಾಗ್ ಅಂತ ಸಿಕ್ಕಾಪಟ್ಟೆ ತೂಕ ಇದೆ ಗುರು. ಬುಕ್ಸ್ ಬೇರೆ ಕೊಟ್ಬಿಟ್ರು ಮೊನ್ನೆ, ಅದನ್ನ ಎತ್ಕೊಬರೋಣ ಅಂತ ದೊಡ್ಡ ಬ್ಯಾಗ್ ಹಾಕ್ಕೊಂಡೆ. ದೊಡ್ಡ ಬ್ಯಾಗೆಲ್ಲ ಆಲ್ರೆಡಿ ಫುಲ್ಲು, ಬಾಕ್ಸ್ ಒಂದು ತೂಕ ಜಾಸ್ತಿ. ಪಟ್ಟಂತ ಹೋಗೋಣ. ಅಜ್ಜಿ ಇವತ್ತು ಲೇಟು, ವಾರ ಎಲ್ಲ ಲೇಟ್, ಗಾಡಿಗೆಲ್ಲಾದರೂ ಲೇಟ್. ಸೈಕ್ ಇವತ್ತು ಮಂಡೇ ಬೇರೆ. ಬನ್ನಿ ಬೇಗ ಹೋಗೋಣ. ಇಂತು ಕಾಲೇಜ್ ಒಳಗಡೆನೂ ಬಂದುಬಿಟ್ರಿ. ಕಾಲೇಜ್ ಬಂದು ನೋಡ್ತಾ ಇದ್ದೀನಿ, ಇಂಟರ್ನಲ್ ಅಂತೆ. ಸೈಕು ಕುತ್ಕೊಂಡು ಓದ್ಕೊಂಡು ಇಂಟರ್ನಲ್ಸ್ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗುತ್ತೆ. 12:30 ಮುಗಿದ್ಮೇಲೆ ಆಚೆ ಹೋಗಿ ನಾಷ್ಟ ಮಾಡಿಕೊಂಡು ಊಟ ಮಾಡಿಲ್ಲ ಬೆಳಗ್ಗೆ ನಾಷ್ಟ ಮಾಡಿಲ್ಲ, ಯಾಕೆ ಮಧ್ಯಾಹ್ನ ನಾಷ್ಟ ಮಾಡೋದು ಇವತ್ತು ನಾವು. ಮುಗಿದ್ಮೇಲೆ ಆರಾಮಾಗಿ ಜಾಲಿಯಾಗಿ ಸ್ವಲ್ಪ ರೆಸ್ಟ್ ಮಾಡೋದೆ. ತಿರ್ಗಿ ಮಧ್ಯಾಹ್ನನೂ ಇಂಟರ್ನಲ್ ಅಂತ ಇವಾಗ ಫುಲ್ಲು ಟೆಸ್ಟು. ಟೆನ್ಷನ್, ಎಮೋಷ್ನಲ್ ಡ್ಯಾಮೇಜ್. ಮತ್ತಿಂದು ಕಾಲೇಜನ್ನು ಮುಗೀತು, ಆಲ್ರೆಡಿ ಹೊರಟಿದ್ದೀವಿ. ಗಾಡಿದಲ್ಲಿದ್ದೀನಿ ಆಲ್ರೆಡಿ. ಬ್ಯಾಗ್ ತೂಕ ಬುಕ್ಸ್ ಕೊಟ್ಟಿದ್ದಾರೆ, ಬುಕ್ಸ್ ಹಾಕ್ಕೊಂಡು ಎತ್ಕೊಂಡು ಹೊಸ ಬಿಟ್ಟರೆ ಸಿಗ್ನಲ್ಲು ಬರ್ತೀನಿ. ಬುಕ್ಸ್ ಬೇರೆ ಸಿಕ್ಕಾಪಟ್ಟೆ ಕೊಟ್ಬಿಟ್ಟಿದ್ದಾರೆ. ಅದೇ ಬ್ಯಾಗ್ ತೂಕ ಹಾಕ್ಬಿಟ್ಟಿರೋದು ಇವತ್ತು. ಭಯಂಕರ ಅಂದರೆ ಭಯಂಕರ ಬ್ಯಾಗ್ ತೂಕ. ಗಾಡಿಯಲ್ಲಿ ಹೋಗ್ತಿರೋದ್ರಿಂದ ಗೊತ್ತಾಗ್ತಿಲ್ಲ. ನಡ್ಕೊಂಡು ಏನಾದರೂ ಹೋಗ್ತಾಯಿದ್ರೆ ಚಿಕ್ಕ ಹರಿದೋಗ್ತೈತೆ ಬ್ಯಾಗ್ ಎತ್ಕೊಂಡು ಹೋಗೋ ಅಷ್ಟೊತ್ತು. ಇವತ್ತು 10 ರೆಕಾರ್ಡ್ ಗುರು. ನಮ್ಮದು ತಿರುಪತಿ ಸೇರಿಸಿ 10 ರೆಕಾರ್ಡು. ತಿರುಪತಿ ಹೋಗ್ಬಿಟ್ಟ, ನಾನು ಮನೆಗೆ ಎತ್ಕೊಂಡು ಹೋಗಿದ್ದೀನಿ ಅಂದ್ಕೊಂಡು ಅವ್ನು ಬಂದಿದ್ದಿಲ್ಲ 2 ಡೇಸಿಂದ. ಆ ಟೈಮಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರೋ. ನಾನೇನು ನೋಡಿದೆ, ಇಲ್ಲೇ ಇರಲಿ ಬಿಡು ಕಾಲೇಜಲ್ಲೇ ಅಂತ ಹೇಳ್ಬಿಟ್ಟು ಕಾಲೇಜಲ್ಲೇ ಕಬೋರ್ಡಲ್ಲಿ ಲಾಕ್ ಮಾಡಿಕ್ಕಿದೆ. ಅವ್ನು ಕಾಲ್ ಮಾಡಿದ್ರೆ, ಇಲ್ಲ ನಾನು ಹೋಗ್ಬಿಟ್ಟಿದ್ದೀನಿ, ನೀನು ತೊಗೊಬಂದ್ಬಿಡು ಅಂದ. ಅದಕ್ಕೆ ಏನು ಮಾಡಿದೆ, ಸರಿ ಬಿಡು ಹೆಂಗಿದ್ರು ಗಾಡಿ ಇದೆಲ್ಲ ತೊಗೊಂಡೋಗ್ಬಿಡೋಣ ಅಂದ್ಕೊಂಡು ತೊಗೊಂಬಂದೆ. ಅದು ನೋಡ್ರೆ ತೂಕ ಅನ್ಕಂಫರ್ಟು, ಅಷ್ಟೊಂದು ಕಂಫರ್ಟಾಗಿಲ್ಲ ಕುತ್ಕೊಳ್ಳೋ ಕೂಡ. ಇಲ್ಲಿ ಬಂದೆ, ಇಲ್ಲೊಂದು ಸಿಗ್ನಲ್ಲು ಇದು ಬಿಟ್ಟರು. ಬಟ್ ತಿರ್ಗಾ ಹಾಕಿದ್ದಾರೆ, ಲೇಟ್ ಹಾಕಿದರೆ ಸ್ವಲ್ಪ ಲೈಟಾಗಿ ಮಾತ್ರ ಮೂವಿಂಗ್ ಆಗ್ತೈತೆ ಅಷ್ಟೇ. ನೀವು ನೋಡ್ಗುರು, ಅಲ್ಲಿಂದ ಇಲ್ಲಿಗೆ ಇಂಡಿಕೇಟ್ರು ಲೆಫ್ಟಿಗೆ ತಗೊಂಡ್ಬಿಡ್ಬೇಕು ಅಷ್ಟೇ. ಲೆಫ್ಟಿಗೆ ಹೋಗಂಗಿಲ್ಲ ಸುಮ್ಮನೆ. A few moments later. ಒಂದೊಂದು ಸಿಗ್ನಲ್ ಬಿಡು ಅಷ್ಟೋಗಿ ಅಷ್ಟೊತ್ತಾಗುತ್ತೆ. ಅದರಲ್ಲೂ ಈ ಸಿಗ್ನಲ್ ಅಂತೂ ಇನ್ನೂ ಸಿಕ್ಕಾಪಟ್ಟೆ ಲೇಟ್ ಅಂದರೆ ಲೇಟು. ತುಂಬ ಹೊತ್ತಾಗುತ್ತೆ ಈ ಸಿಗ್ನಲ್ ಬಿಡೋದು. ಬಿಟ್ಟರು ಸ್ವಲ್ಪನೇ, ಒಂದು 20 ಸೆಕೆಂಡ್ 30 ಸೆಕೆಂಡ್ ಬಿಡ್ತಾರೆ, ತಿರ್ಗಾ ನಿಲ್ಲಿಸ್ಬಿಡ್ತಾರೆ. ಗಾಡಿಗಳು ಅಂತೂ ಮೂವ್ ಆಗ್ಲೋದ ಬೇಡವಾ ಅಂತ ಮೂವ್ ಆಗ್ತವೆ. ನೋಡಿಬಿಟ್ರು ಇನ್ನೊಂದು ಸ್ವಲ್ಪ ದೂರ ಆ ಟೆಂಪೋಗಳೆಲ್ಲ ಮೂವ್ ಆಗೋಷ್ಟಕ್ಕೆ ತಿರ್ಗಾ ಹಾಕ್ಬಿಡ್ತಾರೆ. ನಾವು ಹೋಗೋ ಅಷ್ಟೊತ್ತು ನಾವೇ ಫ್ರಂಟಲ್ಲಿ ಇರ್ತೀರ ಅಂದ್ಕೊತೀನಿ, ನಂಗೆ ಗೊತ್ತಿರಂಗಿತ್ತು ರೆಡ್ ಲೈಟ್ಗೆ. ಸಬ್ಸ್ಕ್ರೈಬ್ ಮಾಡಿ ಬ್ರೋ. 70 ಗುರು ಆಗಿರೋ ಸಬ್ಸ್ಕ್ರೈಬ್ ಇನ್ನೂ. ಏನು ಬ್ರೋ ಹೆಂಗೆ ಬ್ರೋ ಹಿಂಗೆಲ್ಲ ಆಗಿದ್ರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೊಡೆದ್ಬಿಡೋಣ ಗುರು, ಹೋಗ್ಬಿಡೋದೇ ಬೆಟ್ರು ಅನ್ಸುತ್ತೆ. ಊರೆಲ್ಲ ನಿಂತ್ಕೊಂಡಿರ್ತಾರೆ. ಅಲ್ಲೇ ನಿಂತ್ಕೊಂಡಿದ್ರೆ ಅಲ್ಲೇ ನಿಂತ್ಕೊಂಡಿರ್ಬೇಕು. ಸುಮ್ಮನೆ ಯಾಕೆ ನಿಂತ್ಕೊಳ್ಳೋದು, ಹೋಗ್ಬಿಡೋದೇ ಬೆಟ್ರು ಅದ್ರ ಬದಲು. ಓ ಬ್ರೋ, ಪೊಲೀಸ್ ಇರೋಣ ಹೋಯ್ತಾ.
ಆಗಿದೆ ತುಂಬ ಸತಿ ಅಷ್ಟೇ. ಶೂಟ್ ಮಾಡೋಣ ಅಂದ್ಕೊಂಡು ಹೋಗ್ತಾ ಇರ್ತೀನಿ, ಆ ಟೈಮೆಲ್ಲ ಏನಾಗಲ್ಲ. ಯಾವತ್ತು ನನ್ನ ಕ್ಯಾಮ್ರಾ ಆನ್ ಮಾಡಿರಲ್ವೋ ಅವತ್ತೆಲ್ಲ ಏನಾದರೂ ಒಂದು ಆಗ್ತಾನೆ ಇರುತ್ತೆ. ಎಲ್ಲ ಏನಿಲ್ಲ, ಮೊನ್ನೆ 2 ದಿವಸ ಕೂಡ ಪೆಟ್ರೋಲ್ ಗಾಡಿಗೆ ಕಲ್ಕೊಂಡು ಹೋಗಿ ಬಂದಿದ್ದೀನಿ 2 ಸಲ ಕೂಡ. ಯಾಕೆಲ್ಲೋ ಕಾಸಿದ್ದಿಲ್ಲ ಕೈಯಲ್ಲಿ, ಕಾಸಿದ್ದರೆ ತಾನೇ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಳಕ್ಕೆ. ಎಷ್ಟು ಸಿಗುತ್ತೋ ಅಷ್ಟು ಮನೇಲೆಲ್ಲ ಕೇಳಿಸ್ಕೊಂಡು ಹೋಗಿ ಆಮೇಲೆ ಹಾಕ್ಸಿದೆ. ಅಷ್ಟೇ ಅಂದ್ಕೊಂಡೆ ಬಿಡು ಆರಾಮಾಗಿ ಮೇಂಟೈನ್ ಮಾಡ್ಕೋಬೋದು ಅಂದ್ಕೊಂಡಿದ್ದೆ. ಇವಾಗ ನಾನು ಒಂದು ಟೈಮಲ್ಲಿ ಕೆಲಸಕ್ಕೆ ಹೋಗ್ಬೇಕಂದಾಗ ಮಿಡಲಲ್ಲಿ ಅಪ್ರೆಂಟಿಸ್ಶಿಪ್ ಅಂತ ಹೇಳ್ಬಿಟ್ಟು ಕೆಲಸಕ್ಕೆ ಹೋಗ್ಬೇಕಂದ್ರೆ ಬಿಡು ಆರಾಮಾಗಿ ಮೇಂಟೈನ್ ಮಾಡ್ಕೋಬೋದು ಅಂದ್ಕೊಂಡೆ. ಇವಾಗಂತೂ ಬೇಜಾರಾಗುತ್ತೆ, ಗಾಡಿ ಓಡಿಸ್ಬೇಕಂದ್ರೆ ಬೇಜಾರಾಗುತ್ತೆ. ಆದರೂ ತುಂಬ ಸತಿ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗೋದೇ ಜಾಸ್ತಿ ಗಾಡಿನ. ಅಂತೂ ಇಂತೂ ಮನೆಗೆ ಬಂದು ಕಾಲೇಜ್ ಯೂನಿಫಾರ್ಮ್ ಚೇಂಜ್ ಮಾಡಿ ಊಟ ಮಾಡಿ ಕೆಲ್ಸಕ್ಕೆ ಹೊರಟೆ ಆಲ್ರೆಡಿ. ಹೇಳಿದ್ರಲ್ಲ ಬುಕ್ಸ್ ಅಂತ, ನೋಡಿ ತೋರಿಸ್ತೀನಿ ಎಷ್ಟು ಬುಕ್ಸ್ ಅಂತ. ಇಷ್ಟು ಬುಕ್ಸ್ ಗುರು, ಏನು 10 ರೆಕಾರ್ಡು ಮತ್ತು ಇದೊಂದು 6 ಬ್ಲೂ ಬುಕ್ಕು, ಪಿಂಕ್ ಬುಕ್ಕು, ಇಲ್ಲೊಂದು 6. ಇದು ಬಂದುಬಿಟ್ಟು ನಂದು ಮತ್ತು ನನ್ನ ಫ್ರೆಂಡ್ ಇಬ್ಬರದು ಮಿಕ್ಸ್ ಆಗಿರೋದು. ಅರ್ಧ ಆಲ್ರೆಡಿ ಸ್ವಲ್ಪ ಕಾಲೇಜಲ್ಲಿ ಕೊಟ್ಟಿದ್ದೀನಿ, ಆದ್ರೂ ಇಷ್ಟು ಇರೋದು ಇವಾಗ. ಇದನ್ನು ಎತ್ಕೊಂಬರೋ ಅಷ್ಟಾಗಿ ಬೆನ್ನೆಲ್ಲ ನೋವು ಗುರು, ತೊಗೊಬರೋ ಅಷ್ಟಾಗೆ ಬೇಜಾರಾಗ್ಬಿಟ್ಟಿತ್ತು. ಅದೇ ಇವತ್ತು ಏನು ಹೇಳ್ತಾರೆ, ಬರೆಯೋದಂತೂ ಸಿಕ್ಕಾಪಟ್ಟೆ ಇದೆ. ಬರೆಯೋಕೆ ಕೂತ್ಕೋಬೇಕು ಫಸ್ಟು. ಹಂಗೆ ಕೆಲಸದಲ್ಲಿ ಫ್ರೀ ಆದಾಗಲ್ಲ ಬರೆಯೋಣ, ಏನು ಮಾಡೋಕ್ಕೂ ಆಗಲ್ಲ. ದುಡಿಲೇಬೇಕು, ಓದಲೇಬೇಕು. ದುಡಿಯೋದಂತೂ ಯಾವತ್ತೂ ತಪ್ಪಲ್ಲ, ಓದೋದು ಟೈಮ್ ಲಿಮಿಟೆಡ್ ಅಲ್ಲ. ಟೈಮ್ ಇದ್ದಾಗಲೇ ಓದ್ಕೊಬಿಡ್ಬೇಕು. ತಾತ ಆದಮೇಲೆ ಓದ್ತೀನಿ ಅಂದರೆ ಆಗಲ್ಲ. ಇವಾಗೆಲ್ಲ ಏಜ್ ಯಾವಾಗಿರುತ್ತೋ ಅವಾಗಲೇ ಓದಬೇಕು. ನಮಗೆ ಗೊತ್ತಿರೋರೊಬ್ಬರು ಪ್ರಸಾದ ತಂದು ಕೊಟ್ಟಿದ್ರು, ಶುದ್ಧ ಮಾಡೋದು ಸಕ್ಕತ್ತಾಗಿತ್ತು. ಸೊ ಅಂತೂ ಇಂತೂ ಇವತ್ತು ಏನು ಹೇಳ್ತಾರೆ, ನಮ್ಮ ಕೆಲಸ ನಮ್ಮ ರೊಟೀನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ಹಂಗೆ ಹೋಗೋ ದಾರಿಯಲ್ಲಿ ಬರೋ ದಾರಿಯಲ್ಲಿ ಹಂಗೆ ಬರ್ತಾ ಚಿಕನ್ ಇಸ್ಕೊಂಡು ಬ್ಯಾಗ್ ಹಾಕೊ ಬಂದಿದ್ವಿ. ಮನೆಯಲ್ಲಿ ಹೋಗಿ ಇವತ್ತು ತಿರ್ಗಾ ಇಷ್ಟೊತ್ತಿನಲ್ಲಿ ಕುಕ್ ಮಾಡ್ಕೊಂಡು ತಿಂದು ಮಲಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಗಿ. A few moments later. ಹೇಳ್ನಲ್ಲ ಚಿಕನ್ ತಗೊಂಡೆ. ಚಿಕನ್ ಟೈಮ್ ನೋಡಿದ್ರಾ? ಟೈಮ್ ತೋರಿಸ್ತೀನಿ ರೀ. ಇಷ್ಟಲ್ಲಿ 11:45 ಸಾರಿ 11:20. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಇವಾಗ ಚಿಕನ್ ಮಾಡಿಕೊಂಡು ತಿಂದು ಮಲಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಗೊತ್ತಾ ಗುರು. ಅಜ್ಜಿ ಡೈಲಿ ಬರೋದು, ಮಾಡ್ಕೊಂಡು ತಿಂದಿಲ್ಲ ಅಂದರೆ ಬೆಳಗ್ಗೆ ಎದ್ದು ಮೈ ನೋವು ಅನ್ನೋದು. ಮಾಡ್ಕೊಂಡು ತಿಂದಿಲ್ಲ ಅಂದರೆ ಸಮಾಧಾನವೂ ಆಗಲ್ಲ. ಓಕೆ ಬ್ರೋ, ಅಷ್ಟೇ ಇವತ್ತಿನ ರೊಟ್ಟಿನೂ ಭಾರಿ ಯಾಕಂತೂ ಆಗಿಲ್ಲ. ಅಟ್ಲೀಸ್ಟ್ ಅಡುಗೆ ಮಾಡಿಕೊಂಡು ಹೊಟ್ಟೆ ತುಂಬ ತಿಂದ್ಬಿಟ್ಟಾದ್ರೂ ಮಲ್ಕೊಳ್ಳೋಣ. ಏನು ಹೇಳ್ತೀರ, ಕರೆಕ್ಟಲ್ಲ? ಸಿಕ್ಕಾಪಟ್ಟೆ ಬ್ಲರ್ರು. ಫೋನ್ ಬಿದ್ದೋಯ್ತು, ಬಿದ್ದಾಗಿಂದ ಬ್ಲರ್ ಅಂದರೆ ಬ್ಲರ್, ಸಮಾಧಾನವೇ ಆಗಲ್ಲ. ಓಕೆ ಬ್ರೋ, ಸಿ ಯು ಟುಮಾರೋ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್ ಬಾಯ್.